ಬಿರಾದರ್ ಸಾಹೇಬ್ರ ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ ರೀ. ನೀವು ಧರ್ಮಣ್ಣ ಬಿರಾದರ್ ಅಂದ್ರಲ್ರಿ ಅಣ್ಣ? ಎಕ್ಕನ್ ಗುತ್ತಿ ಸರ್. ಎಕ್ಕನ್ ಗುತ್ತಿ ಸಿಂದಗಿ ತಾಲೂಕು ರೀ, ವಿಜಯಪುರ ಜಿಲ್ಲಾ ರೀ. ವಿಜಯಪುರ ಜಿಲ್ಲಾ. ಅಣ್ಣಾರ ಕೂಬಾ ಸಾಯಿಲ್ ಕಂಡೀಷನರ್ ಯಾವಾಗ ಹಿಡಿದು ಉಪಯೋಗಿಸ್ಲತ್ತೀರಿ? ನಾ 2 ವರ್ಷದಿಂದ ಉಪಯೋಗಿಸ್ಲತ್ತೇನ್ರಿ. ಹ್ಞೂನ್ರಿ. ಸಲ ಕಬ್ಬಿಗೆ ಹಾಕಿನ ಸರ ಅಗ್ದಿ ಒಳ್ಳೆ ರಿಸಲ್ಟ್ ಬಂದಿರಿ. ಬಂದ್ ಮಂದಿ ಎಲ್ಲ ರೋಗ ಕೆಂಪು ರೋಗದ ಮಗ್ಲಾನ್ ಹೊಲಕ್ ಬಂದಿತ್ತು, ನಮ್ಮ ಹೊಲಕ್ ಬಂದಿಲ್ರಿ. ಒಟ್ಟ ಬಂದಿಲ್ರಿ. ಒಂದ್ ಕಬ್ಬು ಗಣಿಗೆ 3 ಕಟ್ ಆಗ್ಯದ್ರಿ. 3 ಕಟ್ ಒಂದ್ 50 ಟನ್ 4 ಫುಟ್ ಸಾಲ್ ರೀ. 4 ಫುಟ್ ಸಾಲ ಮಂದಿ ಎಲ್ಲ ಬೈಲಿಕ್ಕೆ 4 ಫುಟ್ ಸಾಲ ಹೊಂಡಲ್ಲ ಅಂತೇಳಿ ಅದಕ್ಕೆ ನಾನು ನೋಡಮ್ಮ ಅಂತೇಳಿ ಗೊಬ್ಬರ ವಿಡಿಯೋ ನೋಡಿದಾಗ ನೋಡಮ್ಮ ಇದು ಮಾಡಬೇಕಂತೇಳಿ ನಾನು ವಿಡಿಯೋ ಮುಖಾಂತರ ನಿಮ್ಮನ್ನ ಸಂಪರ್ಕ ಮಾಡಿದ್ದೆ ಸರ್. ಒಳ್ಳೆ ರಿಸಲ್ಟ್ ಬಂದದ್ರಿ. 50 ಟನ್ ತೆಗ್ದಿರಿ? 50 ಟನ್ ತೆಗ್ದೇನ್ರಿ. 40 ಟನ್ನೇ ಆತಿತ್ತು. ನಾನು ಒಟ್ಟು ಹೊಲ ಎಂದು ಮಾಡಿದ್ರು 40 ಟನ್ನೇ ಆತಿತ್ತು. ಎಷ್ಟು ಚೀಲ ಉಪಯೋಗಿಸಿರಿ ಆ ಟೈಮ್? ನಾವು ಉಪಯೋಗಿಸೋದು 10 ಚೀಲ ರೀ. 2 ಎಕರೆ 10 ಚೀಲ ಉಪಯೋಗಿಸಿನ್ರಿ. 2 ಎಕರೆಗೆ 10 ಚೀಲ. ನಮ್ ರೆಕಮೆಂಡೇಶನ್ 16 ಚೀಲ 1 ಎಕರೆಗೆ 15 ಚೀಲ ಹೇಳಿದ್ರಿ. ಹ್ಞೂನ್ರಿ. ನಾ ಮಾಡೋದು ಹಾಕ್ಬೇಕಾದ್ರೆ ಭಾಳ ಹಾಕೋದು ಆಗಿಲ್ರಿ ನನಗೆ. ಇರ್ದ್ರು ಒಟ್ಟು ಒಳ್ಳೇದಾಗ್ಯದ್ರಿ. ಓಕೆ. ಅದಾಗಣ ಈಗ ಮತ್ತೆ ಕಬ್ಬಿಗೆ ಒಯ್ದೇನ್ರಿ. 25 ಚೀಲ ಒಯ್ದೇನ್ರಿ ಬತ್ತಾಕ. ಈಗ 16 ಚೀಲ ಹೇಳಿರಿ ಸರ್. 2ನೇ ಕಟ್ಟಾಗ 16 ಚೀಲ ಹೇಳಿರಿ. ಈಗ ನಾನು 9 ಚೀಲ ಹಾಕೇನ್ರಿ. ಇನ್ನ 6 ಚೀಲ ಹಾಕ್ಬೇಕ್ರಿ. ಮತ್ತೆ ಇದು ಬಿಟ್ಟು ಮತ್ತೇನ್ ಮಾಡಿರಿ? ಉಳ್ಳಾಗಡ್ಡಿ ಮಾಡೇನ್ರಿ. ಉಳ್ಳಾಗಡ್ಡಿ 1 ಎಕರೆಕ 9 ಚೀಲ ಹಾಕೇನ್ರಿ. 9 ಚೀಲ. 9 ಚೀಲ. ರಾಶಿ ಹೋಗದ್ರಿ? ರಾಶಿ ಬಂದಾರಿ. ಇನ್ನೊಂದ್ 15 ಬರ್ತಾರ. ಬಿರಾದರ್ ಸಾಹೇಬ್ರಿ, ನನಗೆ ಇನ್ನೊಂದು ಕೇಳಿದ್ರೆ ನಿಮ್ಗೆ ಖರ್ಚು ಹೆಂಗ ಅನಿಸ್ತದ? ಖರ್ಚು ಅದಕ್ಕಿಂತ ಒಳ್ಳೇದ್ರಿ. ಮತ್ತು ಹೊಲ ಜಮೀನು ಉಳಿತಾಯ ಆಗ್ತಲ್ರಿ. ಉಳಿತಾಯ ಸಂಬಂಧ ಇದು ನಾವು ಇದೇ ಮಾಡ್ಬೇಕಂತ ಅನಿಸ್ತಾರ. ನೆಲ ಮಿದು ಆತ ಭಾಳ. ಅಗ್ದಿ ಬೆಣ್ಣೆ ಹಂಗ ಆತರಿ ಮಿದುವ. ಅಗ್ದಿ ಕಲ್ಲಿದ್ರು ಸ್ವಲ್ಪ ಬೆಣ್ಣೆ ಹಂಗ ಇರ್ತಾರೆ. ಮಿದು ಆತ ಅಗ್ದಿ. ನೀರ್ ಹೆಂಗ ಹತ್ತಾಗತ್ತದ್ರಿ ಬಿರಾದರ್? ನೀರ್ ತೋತಾರೆ. ಅಂದ್ರೆ ಕಮ್ ಹತ್ತೈತೋ ಕೆಮಿಕಲ್? ಇಲ್ಲ, ಈಗ ಮಿದು ಇರ್ದಾಗ ಸ್ವಲ್ಪ ನೀರ್ ಕಮ್ಮಿನೇ ತೋತಾರೆ. ಕಮ್ ತಗೋ, ಜಾಸ್ತಿ ತೊಳಲ್ರಿ. ಅಗ್ದಿ ಮಿದು ಇರ್ತಲ್ಲ ಹೊಲ ಇಟ್ರೆ ಅಗ್ದಿ ಮಿದು ಹತ್ತರಿ. ಮತ್ತೊಂದು ಗೊಬ್ಬರ ಹಾಕಿದ್ರೆ ಕಲ್ ಮೇಲೆ ಇಟ್ಟಂಗೆ ಆಗ್ತದೆ. ಅದು ಕಲ್ಲು ಆದಂಗೆ ಆಗ್ತದೆ. ನಮ್ ಗೊಬ್ಬರ ಕೂಬಾ ಸಾಯಿಲ್ ಕಂಡೀಷನ್ ಹಾಕಿದ್ರೆ ಮೆತ್ತಗಾಗಿ. ನೀವು ಅಣ್ಣಾರ, ನೀವು ಬೇರೆ ರೈತರಿಗೆ ಏನ್ ಹೇಳ್ತೀರಿ? ಕೂಬಾ ಸಾಯಿಲ್ ಹಾಕ್ರಿ, ಒಳ್ಳೇದಾಗ್ತದ, ಚಲೋ ಬೆಳೆ ಬರ್ತದ ಅಂತ ಹೇಳ್ತೀವ್ರಿ. ನೀವು ಒಳ್ಳೇದಾಗ್ತದ ಅಂತ ಹೇಳ್ರಿ. ನಾವು ಹಾಕಿವ್ರಿ. ನಮ್ಗೆ ಮತ್ತೆ ಇದೇ ಹಾಕಂಗೆ ಅದ. ನಮ್ಮ ಕೂಡ ನೀವು ಕೂಬಾ ಸಾಯಿಲ್ ಅವರು ಹಾಕ್ರಿ, ರಾಜೇಂದ್ರ ಅವ್ರದ್ದು ಕೂಬಾ ಅಂತೇಳಿ ಹೇಳೋದು ಹೆಚ್ಚ ಬಿಡ್ತೇನೆ ರೀ. ಈಗ ಮತ್ತೆ ಬಾಕಿ ಮಾಲ್ ಬೈಲಕ್ ಬಂದಿರಿ. ನಿಮ್ ಗೆಳೆಯರ್ನು ಬಂದಾರ? ಬಂದಾರ. ನಿಮ್ ಬ್ರದರ್ ಏನ್ರಿ? ನಮಸ್ಕಾರ ರೀ ಬಿರಾದರ್. ನಿಮ್ಮ ಹೆಸರು ರೀ ಬಿರಾದರ್ ಸಾಹೇಬ್ರೆ? ಅಣ್ಣ, ನೀವ್ ಎದಕ್ಕೂ ಯಾಕೆ ಬಂದಿರಿ? ಕಬ್ಬಿ ಒಯ್ಲಿಕ್ಕೆ ಬಂದೇನ್ರಿ ಸರ್. ಏನ್ ಅಣ್ಣವ್ರ ನೋಡಿ ಕಬ್ಬು ಚಲೋ ಆಗಿದ್ರಿ ಸರ್, ಅದಕ್ಕೆ ನಾವು ಬಂದ್ವಿ. ಖುಷಿಲೇ ಬಂದಿರಿ? ಮಾಡ್ರಿ ಫಸ್ಟ್ ಸರ್, ಅದೇ ಮಾಡ್ಬೇಕಾರ ಮಾಡ್ರಿ. ನಿಮ್ಗೆ ನಿಮ್ಗೇನ್ ಡಿಟೇಲ್ ಎಲ್ಲ ಕೊಟ್ಟಿದ್ ಮಾಹಿತಿ ಎಲ್ಲ ಹೇಳಿ ಕೊಟ್ರಿ. ನಿಮ್ಗೆ ಏನ್ ಪ್ರಶ್ನೆ ಇದ್ರು ಫೋನ್ ಮಾಡ್ರಿ ಅಣ್ಣ, ನಿಮ್ಗೆ ಹೇಳ್ಕೊಡ್ತೇನೆ. ಓಕೆ ಸರ್. ಥ್ಯಾಂಕ್ಸ್ ರೀ. ನಮಸ್ಕಾರ ಅಶೋಕ್ ಅವ್ರ. ನಮಸ್ಕಾರ ರೀ. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ.
ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ, ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಗೂಟು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಹುದಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.